ನಮಸ್ಕಾರ ಮೈಸೂರು. ನಾನಿವತ್ತು ನಿಮಗೆ ಒಂದು ಹೊಸ ಮನೆನ ಇಲ್ಲಿ ತಗೊಂಡು ಬಂದಿದ್ದೀನಿ. ಇದು 2030 ಡೂಪ್ಲೆಕ್ಸ್ ಹೌಸ್ ಆಗಿದೆ. ಇದು ಮೂಡ ಲೇಔಟ್ ಆಗಿದೆ. ಇದು ವಿಜಯನಗರ 4 ಸ್ಟೇಜಲ್ಲಿರುವಂಥ ಒಂದು ಬ್ಯೂಟಿಫುಲ್ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿರುವಂಥ ಆರ್ಕಿಟೆಕ್ಟ್ ಬ್ಯೂಟಿಫುಲ್ ಡಿಸೈನ್ ಮಾಡಿರುವಂಥ ಒಂದು ಡೂಪ್ಲೆಕ್ಸ್ ಹೌಸ್ ಆಗಿದೆ. ನೀವು ನೋಡ್ತಾ ಇದ್ದೀರಾ. ಮತ್ತು ಇದು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರಿಯವರು ನಿರ್ಮಿಸಿರುವ ನಿವೇಶನದಲ್ಲಿ ಈ ಮನೆಯನ್ನು ಮಾಡಿದ್ದಾರೆ. ಮತ್ತು ನೀವಿಲ್ಲಿ ನೋಡ್ತಾ ಇದ್ದೀರಿ 30 ಫೀಟ್ 30 ಅಡಿ ಅಗಲ ರೋಡ್ ಇದೆ. ಮತ್ತು ಎಲೆಕ್ಟ್ರಿಸಿಟಿ ಇದೆ. ಮತ್ತು ವಾಟರ್ ಕನ್ವಿನಿಯೆಂಟ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಕಬಿನಿ ವಾಟರ್ ಇದೆ. ಮತ್ತು ಬ್ಯೂಟಿಫುಲ್ ಆಗಿದೆ. ಮತ್ತು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂದರೆ ನೋಡಿ, ಇಲ್ಲಿ ಆರಾಮಾಗಿ ಒಂದು ಇನೋವಾ ಕಾರೇ ನಿಂತ್ಕೋಬೋದು. ಆ ರೀತಿಯಾದಂಥ ಒಂದು ಜಾಗನ ಇಲ್ಲಿ ಮಾಡಿದ್ದಾರೆ. ಮತ್ತು ನೋಡಿ, ಇದು ಒಂದು ಬ್ಯೂಟಿಫುಲ್ ಗ್ರಾನೈಟ್ ಒಂದು ಔಟ್ಲುಕ್ ಕೊಟ್ಟಿದ್ದಾರೆ. ಮತ್ತು ಇದು ಮನೆ ಬಂದು ಇಟಾಲಿಯನ್ ಸ್ಟೈಲಲ್ಲಿ ಬಾಕ್ಸ್ ಟೈಪಲ್ಲಿ ತುಂಬ ಚೆನ್ನಾಗಿ ಆರ್ಕಿಟೆಕ್ಟ್ ಡಿಸೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ನೀವು. ಬನ್ನಿ ಸರ್, ಮನೆ ನೋಡೋಣ ಒಳಗಡೆ ಹೇಗಿದೆ ಅಂತ. ಮತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಒಂದು 3 ವೆಹಿಕಲ್ 2 ವೀಲರ್ ವೆಹಿಕಲ್ ನಿಂತ್ಕೊಳ್ಳೋಂಥದ್ದು ಸ್ಪೇಸ್ ಮಾಡಿದ್ದಾರೆ. ಮತ್ತು ಫೋಲ್ಡಿಂಗ್ ಗೇಟ್ ಮಾಡಿದ್ದಾರೆ. ಫೋಲ್ಡಿಂಗ್ ಗೇಟ್ ಇದೆ ನೋಡಿ. ಇಲ್ಲೂ ಕೂಡ ನೀವೇನಾದ್ರೂ ಒಳಗಡೆ ಕಾರ್ ನಿಲ್ಲಿಸ್ಬೇಕು ಅಂದರೆ ಒಳಗಡೆ ಹಾಕ್ಕೊಂಡು ಗೇಟ್ ಕ್ಲೋಸ್ ಮಾಡ್ಕೋಬೋದು. ಆ ಥರನೂ ಇದೆ. ಮತ್ತು ಲೊಕೇಶನ್ನು ಕೂಡ ಒಂದು ಒಳ್ಳೆ ಲೊಕೇಶನ್ ಆಗಿದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಿ, ಇದು ಆಲ್ರೆಡಿ ನಿಮಗೆ ವಿಜಯನಗರದಲ್ಲಿ ಪೈಪ್ಡ್ ಗ್ಯಾಸ್ ಕನೆಕ್ಷನ್ ಬಂದಿರೋದ್ರಿಂದ ಔಟ್ಸೈಡ್ ಫಿಟ್ಟಿಂಗ್ ಮಾಡಿದ್ದಾರೆ. ಇದೊಂದು ಫುಲ್ ಸೇಫ್ಟಿಯಾಗಿ ನೋಡಿ, ಒಂದು 10 mm ಸ್ಕ್ವೇರ್ ರಾಡಲ್ಲಿ ಇದೊಂದು ಗ್ರಿಲ್ ವರ್ಕ್ ಮಾಡಿ ಇದು ಮಾಡಿದ್ದಾರೆ. ಮತ್ತು ಇಲ್ಲೂ ಒಂದು ಸೆಲ್ಫ್ ಟೈಪು ಏನಾದರೂ ಇಟ್ಕೊಳ್ಳೋಕ್ಕೆ ಪಾಟ್ ಕಿಟ್ ಅದೇನಾದರೂ ಇಟ್ಕೊಳ್ಳೋಕೆ ಮಾಡಿದ್ದಾರೆ. ಮತ್ತು ಈ ಕಡೆ ನೋಡ್ತಾ ಇದ್ದೀರಿ, ಇದು ಒಂದು ವಾಷಿಂಗ್ ಏರಿಯಾ ಮಾಡಿದ್ದಾರೆ. ಅಲ್ಲಿ ವಾಟರ್ ಲೈನ್ ಇದೆ. ಇಲ್ಲಿ ಆಲ್ರೆಡಿ ಕಬಿನಿ ವಾಟರ್ ಬರ್ತಾ ಇರೋದ್ರಿಂದ ಔಟ್ಸೈಡು ವಾಟರ್ ಲೈನ್ ಇದೆ. ಮತ್ತು ಟ್ಯಾಪ್ಗಳು ಹಾಕಿದ್ದಾರೆ ನೋಡಿ. ಇಲ್ಲೂ ಟೈಲ್ಸ್ಗಳು ಹಾಕಿದ್ದಾರೆ, ವೆಟ್ರಿಫೈಡ್ ಟೈಲ್ಸು ಕೋಡೆಗೆ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಿ, ಡೋರು ಫಸ್ಟ್ ಸ್ಟಿಕ್ ಆಗಿದೆ. ಒಳ್ಳೆ ಜಬರ್ದಸ್ತಾಗಿ ಮಾಡಿದ್ದಾರೆ. ಮತ್ತು ಬ್ರ್ಯಾಂಡೆಡ್ ಲಾಕ್, ಸೇಮ್ ಲಾಕ್, ಎರಡಕ್ಕೂ ಒಂದೇ ಕೀ, 2 ಲಾಕ್ಗೂ ಒಂದೇ ಕೀ ಆಗೋ ಥರ ಮಾಡಿದ್ದಾರೆ ನೋಡಿ. ಇದೆ ನೋಡಿ ಫ್ರೇಮ್, ಇದು ಎಷ್ಟು ದೊಡ್ಡದಾಗಿದೆ. ಇದು ತುಂಬ ಥಿಕ್ನೆಸ್ ಇದೆ. ಇದು ಅಷ್ಟೇ ಸರ್. ಎಷ್ಟು ಥಿಕ್ನೆಸ್ ಇರ್ಬೋದು ಸರ್? ಇದು ತುಂಬ ಅಗಲ ಇದೆಯಲ್ಲ? ಇದು ಅಗಲ ಇದೆ, ಸುಮಾರು ಒಂದು ಗೇಣ್ ಬರ್ತದೆ. ನೋಡ್ತಾ ಇದ್ದೀರಿ, ಈ ಹಾಲ್ನ ನೋಡ್ತಾ ಇದ್ರೆ ನಿಮಗೆ ಇದು 2030 ಸೈಜ್ ಅಂತ ಹೇಳಂಗೆ ಇಲ್ಲ. ಆ ರೀತಿ ಇದೆ ಇದು ಹಾಲ್. ಇದು ನೋಡಿ, TV ಕ್ಯಾಬಿನ್ ಮಾಡಿದ್ದಾರೆ. ಅದಕ್ಕೂ ಕೂಡ ಡೆಕೋರೇಟೆಡ್ ಲೈಟ್ಸ್ ಹಾಕಿದ್ದಾರೆ. ಮತ್ತು ಡ್ರಾಯರ್ಗಳಿದೆ ಕೆಳಗಡೆ. ನೀವು ಮೇಲ್ಗಡೆ ನೋಡ್ತಾ ಇದ್ದೀರಿ, ಫಾಲ್ ಸೀಲಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಸೆಮಿ ಫರ್ನಿಶ್ಡ್ ಮನೆ ಆಗಿದೆ. ಯಾಕೆಂದರೆ ಲೈಟ್ ಫಿಟ್ಟಿಂಗು, ಫ್ಯಾನ್ಸ್ ಮತ್ತು ಏನು ಬೇಕೋ ಎಲ್ಲನೂ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತು ನೀವಿಲ್ಲಿ ನೋಡ್ತಾ ಇದ್ದೀರಿ, ಇದು ಕಿಚನ್. ಇದರಲ್ಲಿ ಬಲ್ಪ್ ಇದು ನೀವು ನೋಡ್ತಾ ಇದ್ದೀರಾ ಕಿಚನ್. ಈ ಕಿಚನ್ನು ಕೂಡ ಇಟಾಲಿಯನ್ ಸ್ಟೈಲಲ್ಲೇ ಮಾಡಿದ್ದಾರೆ. ಮತ್ತು ಇದು ಸೌತಲ್ಲಿ ಈಸ್ಟ್ ಡೋರ್ ಮಾಡಿ, ಸೊ ವಾಸ್ತು ಪ್ರಕಾರ ಅಗ್ನಿ ಮೂಲದಲ್ಲಿ ಕಿಚನ್ ಬರಬೇಕು, ಅಡುಗೆ ಮನೆ ಬರಬೇಕು ಅಂತೇಳಿ ಅಡುಗೆ ಮನೆ ಮಾಡಿದ್ದಾರೆ. ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಆಲ್ರೆಡಿ ಸುಪ್ರೀಂ ಕಂಪ್ನಿ, ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿದು ಚಿಮಣಿನೂ ಕೂಡ ಫಿಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ, ಗ್ಯಾಸ್ದು ಪೈಪ್ ಕನೆಕ್ಷನ್ ಇಲ್ಲೇ ಮಾಡಿದ್ದಾರೆ. ಮತ್ತು ನಿಮಗೆ ವೆಂಟಿಲೇಷನ್ಗೆ ಇವನ್ ಕಿಟಕಿನೂ ಕೂಡ ವಿಶಾಲವಾಗಿದೆ. ಇದನ್ನು ಟೀಕ್ ಫ್ರೇಮಲ್ಲೇ ಮಾಡಿದ್ದಾರೆ. ಮತ್ತು ಗೀಸರ್ ಪಾಯಿಂಟ್ಸ್ ಇದೆ. ಮೇಲ್ಗಡೆ ಎಲ್ಲ ನೀವು ನೋಡ್ತಾ ಇದ್ದೀರಾ ಗ್ರಾಸರೀಸ್ ಮತ್ತು ಇನ್ನಿತರ ಕಿಚನ್ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಸೆಲ್ಫ್ಗಳು ಮಾಡಿದ್ದಾರೆ. ಮತ್ತು ಇಲ್ಲಿ ಸೆಲ್ಫ್ ಇದೆ. ಮತ್ತು ಇಲ್ಲಿ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಕಬೋರ್ಡ್ಸ್ಗಳು ಮಾಡಿದ್ದಾರೆ. ಇಲ್ಲೂ ಕೂಡ ಸೆಲ್ಫ್ ಮಾಡಿದ್ದಾರೆ, ಕಬೋರ್ಡ್ಗಳು ಮಾಡಿದ್ದಾರೆ. ಸೊ ಒಂದು ಕಂಫರ್ಟಬಲ್ ಆಗಿ ಏನೊಂದು ನೋಡಿ, ಡ್ರಾಯರ್ ಎಲ್ಲ ಇಟಾಲಿಯನ್ ಸ್ಟೈಲಲ್ಲಿದೆ. ನಿಮಗೆ ರ್ಯಾಕ್ಸ್ ನೋಡಿ, ಎಲ್ಲ ಪ್ಲೇಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕಿದು. ಮತ್ತು ಈ ಕಡೆನೂ ಕೂಡ ಒಂದು ಸ್ಪೇಸ್ ಮಾಡಿದ್ದಾರೆ, ಸಿಂಕ್. ನೀವು ಆರಾಮಾಗಿ ಇಲ್ಲಿ ಇದು ಎಲ್ಲ ಗ್ರಾನೈಟ್ ಫಿಟ್ಟಿಂಗ್ ಮಾಡಿದ್ದಾರೆ. ಇದೆಲ್ಲ ಯಾವ ಬ್ರ್ಯಾಂಡೆಡ್ ಯೂಸ್ ಮಾಡಿದ್ದಾರೆ ಸರ್? ಇದು ಓನಿಡಾ ಕಂಪ್ನಿದು ಟ್ಯಾಪ್ಗಳು ಯೂಸ್ ಮಾಡಿದ್ದಾರೆ, ಸ್ಟೈನ್ಲೆಸ್ ಸ್ಟೀಲ್. ಮತ್ತು ಇದು ಗೀಸರ್ ಪಾಯಿಂಟ್, ಇದಕ್ಕೆ ಇಲ್ಲಿ ನೋಡಿ ಹ್ಯಾಂಗ್ ಮಾಡ್ಕೊಳಕ್ಕೆ ಟವಲ್ಸು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಒಟ್ಟಿನಲ್ಲಿ. ಹಾಂ,
ಚೆನ್ನಾಗಿದೆ ಸರ್, ಇದು ಒಂಥರ ಕಲರ್ ಟೋನ್ ಚೆನ್ನಾಗಿದೆ ಸರ್. ಕಲರ್ ಟೋನ್ ಚೆನ್ನಾಗಿದೆ. ಮನೆದ್ ಮಾತ್ರ ಹೌದು ಹೌದು. ಮತ್ತೆ ದೇವ್ರ ಮನೆನ ಇಲ್ಲಿ ನೋಡ್ತಿದ್ದೀರಾ, ಪೂಜಾ ರೂಮ್. ಇದೆಲ್ಲ ಫ್ರೇಮ್ ಎಲ್ಲ ಟೀ ಕುಡ್ಡಲ್ಲೇ ಮಾಡಿದ್ದಾರೆ. ಬ್ಯೂಟಿಫುಲ್ ಗ್ಲಾಸ್ ಫಿಟ್ಟಿಂಗ್ ಇದೆ. ಮತ್ತು ಇದು ಪೂರ್ವಕ್ಕೆ ನಾವು ಕೂತ್ಕೊಂಡು ಸೂರ್ಯ ಹುಟ್ಟ ಕಡೆ ಕೂತ್ಕೊಂಡು ಪೂಜೆ ಮಾಡಬೇಕು, ಆ ರೀತಿಯಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಪ್ಲ್ಯಾನ್ ಎಲ್ಲ ಪ್ರಾಪರ್ ಪ್ಲ್ಯಾನ್ ಮಾಡಿ ವಾಸ್ತು ಪ್ರಕಾರವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಸೌತ್ ಫೇಸ್ ಆಗಿ ಈಸ್ಟ್ ಡೋರಲ್ಲಿ ಅದು ಏನು ವಾಸ್ತು ಬರಬೇಕು ಆ ರೀತಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ನೀವು ರೂಮ್ ನೋಡ್ತಾ ಇದ್ದೀರಾ. ಇಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಇಟ್ಕೊಂಡು ಆರಾಮಾಗಿ ಇಲ್ಲಿ ಇರ್ಬೋದು, ಆ ರೀತಿಯಾದಂಥ ಒಂದು ವಿಶಾಲವಾದಂಥ ರೂಮ್ನ ಮಾಡಿದ್ದಾರೆ. ಮತ್ತು ವೆಂಟಿಲೇಷನ್ ಕೂಡ ನೋಡಿ ತುಂಬ ಚೆನ್ನಾಗಿದೆ. ಮತ್ತು ನೀವು ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ತೀರಾ, ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ ಕಲರ್ ಫ್ಯಾನ್ಗಿನೆಲ್ಲ ಅವರೇ ಫಿಟ್ ಮಾಡಿದ್ದಾರೆ. ಮತ್ತು ನೀವು ವಾಲ್ ರೂಮ್ ನೋಡ್ತಾ ಇದ್ದೀರಿ, ಇಲ್ಲೇ ಮಿರರ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ಗೆ. ಮತ್ತು ವಾಲ್ಡ್ರೋಬ್ ನೀವು ನೋಡ್ತೀರಾ, ವಾಲ್ಡ್ರೋಬ್ ಮೇಲ್ಗಡೆ ಅಲ್ಲೂ ಕೂಡ ಮಾಡಿದ್ದಾರೆ ವಾಲ್ಡ್ರೋಬ್. ತುಂಬ ಚೆನ್ನಾಗಿದೆ ಸರ್. ಎಲ್ಲ ಗ್ರಾನೈಟ್ ಫಿಟ್ಟಿಂಗ್ ಇದೆ ಕೆಳಗಡೆ. ಮತ್ತೆ ಬನ್ನಿ ಚೆನ್ನಾಗಿದೆ ಸರ್, ಫಾಲ್ ಸೀಲಿಂಗ್ ಆಗಲಿ ರೂಮ್ ಆಗಲಿ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಏನಂದ್ರೆ ಪ್ರತಿ ಡೋರ್ ಕೂಡ ಒಂದು ಕ್ವಾಲಿಟಿ ಡೋರ್ ಇದೆ ಸರ್. ಹೌದೆಲ್ಲ ಎಲ್ಲ ಫಸ್ಟಿಗೆ ಯೂಸ್ ಫಸ್ಟಿಗೆ ಇವನ್ ವಿಂಡೋಸ್ ಕಿಟಕಿ ಮತ್ತೆ ಇದಕ್ಕೂ ಅಷ್ಟೇ, ಎಲ್ಲದಕ್ಕೂ ಗೊತ್ತಾಗ್ಬಿಡುತ್ತೆ ಸರ್. ಕೆಲವು ನೋಡ್ತೀವಲ್ಲ ನಾವು, ಹೌದು ಐಡಿಯಾ. ಹೌದು. ಮತ್ತೆ ಬನ್ನಿ ಸರ್, ಇಲ್ಲಿ ನೋಡಿ, ಈ ಜಾಗನೂ ಕೂಡ ವೇಸ್ಟ್ ಮಾಡಿಲ್ಲ. ಇಲ್ಲೇ ಏನಾದ್ರೂ ಥಿಂಗ್ಸ್ಗಳನ್ನ ಇಟ್ಕೋಬೋದು. ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಪ್ಲೇಸ್ ತರ ಇಟ್ಕೋಬೋದು. ಲೈಕ್ ಏನಾರ ರೇಷನ್ ಅದು ಇದೆಲ್ಲ ಇಟ್ಕೋಬೋದು. ಅಲ್ಲಿ ತನಕನೂ ಬ್ಲಾಕ್ಸ್ ಇದು ಹಾಕಿದ್ದಾರೆ, ಸೆಲ್ಫ್ ಮಾಡಿದ್ದಾರೆ ಅಲ್ಲಿ ತನಕ. ಅದು ಈ ಜಾಗನೇ ಯೂಸ್ ಮಾಡಿದ್ದಾರೆ, ವೇಸ್ಟ್ ಮಾಡಿಲ್ಲ. ಬನ್ನಿ, ನೀವೆಲ್ಲಿ ನೋಡ್ತಾ ಇದ್ದೀರಿ ಬಾತ್ರೂಮ್, ಸ್ನಾನದ ಮನೆ ನೋಡಿ, ಎಲ್ಲ ಫುಲ್ಲು ಮಾಡರ್ನೈಸ್ ಆಗಿ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಎಲ್ಲ ಮಾಡರ್ನ್, ಎಲ್ಲ ಬ್ಯೂಟಿಫುಲ್ ಕ್ವಾಲಿಟಿ ನಲ್ಲಿಗಳು. ಮತ್ತು ಇವನು ಕಮೋಡ್ಸ್ ಎಲ್ಲ ಆಲ್ರೆಡಿ ಗೀಸರ್ ಕೂಡ ಫಿಟ್ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಗೀಸರ್ ಫಿಟ್ ಮಾಡಿದ್ದಾರೆ. ಇದು ಒಳ್ಳೆ ಬ್ರ್ಯಾಂಡೆಡ್ ಜಾನ್ಸನ್ ಕಂಪ್ನಿದೇನೆ ಫಿಟ್ ಮಾಡಿದ್ದಾರೆ. ಎಲ್ಲ ಒಳ್ಳೆ ಹೈ ಕ್ವಾಲಿಟಿ ಬ್ರಾಂಡೆಡ್ ಇದನ್ನೇ ಮಾಡಿದ್ದಾರೆ ಸರ್. ನೋಡ್ತಾ ಇರ್ಬೋದು ನೀವೆಲ್ಲ. ಆಲ್ಮೋಸ್ಟ್ ಫ್ಯಾನ್ಸ್ ಗೀಸರ್ ಇನ್ಸ್ಟಾಲೇಷನ್ ಎಲ್ಲ ಅವರೇ ಮಾಡಿಬಿಟ್ಟಿದ್ದಾರೆ ಸರ್. ಯಾವರಲ್ಲ, ಎಲ್ಲ ಅವರೇ ಮಾಡಿದ್ದಾರೆ. ಮತ್ತೆ ನೀವು ಇಲ್ಲಿ ನೋಡ್ತೀರಾ, ಇದೊಂದು ವಾಷಿಂಗ್ ಏರಿಯಾ. ಇದು ಸಂಪು ಇದು ಆ್ಯಕ್ಚುಲಿ ಒಂದು 8,000 ಇರುವಂಥ ಸಂಪ್ ಇದು. ಓಕೆ, ಹಾಂ, 8,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಇದು ವಾಸ್ತು ಪ್ರಕಾರನೇ ಮಾಡಿದ್ದಾರೆ ನೋಡಿ. ಓಕೆ, ವಾಸ್ತು ಪ್ರಕಾರನೇ ಈ ಕಡೆ ಬರಬೇಕು, ಅಡುಗೆ ಮನೆ ಆ ಕಡೆ ಬರಬೇಕು, ಕುಬೇರ ಆ ಕಡೆ, ಎಲ್ಲ ವಾಸ್ತು ಪ್ರಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲೆ ನೋಡ್ತಾ ಇದ್ದೀರಾ ನೀವು, ವೆಂಟಿಲೇಷನ್ಗೋಸ್ಕರ, ಗಾಳಿ ಬೆಳಕಿಗೋಸ್ಕರ ಯಾವ ಥರ ಸೇಫ್ಟಿ ಪ್ರಿಕಾಷನ್ಸ್ ಮಾಡಿ ಯಾವ ರೀತಿ ಗ್ರಿಲ್ಲಲ್ಲಿ ಇದು ಸೇಫ್ಟಿ ಮಾಡಿದ್ದಾರೆ ನೋಡಿ. ಈಗ ಕೆಳಗಡೆ ಸಿಂಗಲ್ ರೂಮ್ ಇದೆ, ಮೇಲ್ಗಡೆ ಡಬಲ್ ರೂಮ್ ಇದೆ. ಸೊ ಇದು ಡೂಪ್ಲೆಕ್ಸ್ ಆಗಿರೋದ್ರಿಂದ ಮೇಲ್ಗಡೆ ಡಬಲ್ ರೂಮ್ ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ. ಇವನ್ ರೇಲಿಂಗ್ಸ್ ನೋಡಿ, SS ರೇಲಿಂಗ್ಸ್ ಫುಲ್ ಸೇಫ್ಟಿಯಾಗಿ ಹಿಂಗೆ ಫ್ರೇಮ್ಗಳೆಲ್ಲ ಯೂಸ್ ಮಾಡಿದ್ದಾರೆ. ಪೈಪ್ಸ್ ಒಳ್ಳೆ ಫಸ್ಟ್ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ಇದು. ಮತ್ತು ಸ್ಟೆಪ್ಸ್ ಎಲ್ಲ ನೋಡಿ, ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮತ್ತು ಇದು ಪಾತ್ ಲೈಟ್ಸ್ ಹಾಕಿದ್ದಾರೆ ನೋಡಿ. ಅದು ನಿಮಗೆ ನೈಟು ಲೈಟ್ ಹಾಕಿದ್ರೆ ಸ್ಟೆಪ್ಸ್ ಕಾಣಬೇಕು ಆ ಥರ. ಮತ್ತು ನೀವು ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇದ್ದೀರಾ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಓಕೆ ನೋಡಿ, ಆ್ಯಸ್ ಯೂಶುವಲ್ ವಾರ್ಡ್ರೋಬ್ ಇದೆ. ವಾರ್ಡ್ರೋಬ್ ದೊಡ್ಡದಾಗಿದೆ. ಇಲ್ಲಿ ಈ ಫುಲ್ ಏರಿಯಾ ಕವರ್ ಮಾಡಿದ್ದಾರೆ. ಇಲ್ಲಿ ದೊಡ್ಡ ಬೆಡ್ ಇಟ್ಕೊಬೋದು ಅಂದ್ಕೊಳ್ತೀನಿ ಸರ್. ಇಲ್ಲಿ ಕಿಂಗ್ ಸೈಜ್ ಬೆಡ್ ಇಟ್ಕೋಬೋದು ಆರಾಮಾಗಿ. ಒಂದು 7x7 ಆ ಥರ ಕಾಟ್ ಹಾಕಬಹುದು. ವೆಂಟಿಲೇಷನ್ ಚೆನ್ನಾಗಿದೆ ಸರ್. ವೆಂಟಿಲೇಷನ್ ಚೆನ್ನಾಗಿದೆ. ಮತ್ತು ನೋಡಿ ಮೇಲ್ಗಡೆನೂ ವಿತ್ ಫ್ಯಾನ್ ಎಲ್ಲ ಫಿಟ್ ಮಾಡಿ ಎಲ್ಲ ಪ್ರತಿಯೊಂದೊಂದನ್ನು ಫುಲ್ ಎಲ್ಲ ಡೆಕೋರೇಟೆಡ್ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಓಕೆ,
ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಇದು ಡ್ರೆಸ್ಸಿಂಗ್ ಟೇಬಲ್ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ಮತ್ತು ನೀವು ಇಲ್ಲೊಂದು ಬಾಲ್ಕನಿ ಇದೆ ನೋಡಿ, ಓಕೆ. ಇಲ್ಲಿ ಬಾಲ್ಕನಿಲಿ ಕೂತ್ಕೊಂಡು ಸಾಯಂಕಾಲ ಒಂದು ನೇಚರ್ನ ಎಂಜಾಯ್ ಮಾಡ್ತಾ ಒಂದು ಸ್ನ್ಯಾಕ್ಸ್ ಟೀ ಕಾಫಿ ಕುಡ್ಕೊಂಡು ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ಬೋದು ಸರ್. ಇಲ್ಲಿ ಓಕೆ ನೋಡಿ, ಎಲ್ಲನೂ ಸ್ಪೇಸ್ ಇದೆ, ಹಿಂಗೆ ಓಡಾಡ್ಕೊಂಡಿರ್ಬೋದು. ಇದು ಕೂಡ ಮೇಲ್ಗಡೆನೂ ಕೂಡ ತುಂಬ ಲೈಟಿಂಗ್ ಎಲ್ಲ ಹಾಕಿ ಎಲ್ಲ ಡೆಕೋರೇಟೆಡ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಗಾಳಿ ಬೆಳಕು ಬರೋಕ್ಕೆ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಸರ್. ಸರ್ ಬಾತ್ರೂಮ್ ಹೇಗಿದೆ ಅಂತ ನೋಡೋಣ. ಸ್ನಾನದ ಮನೆ ನೋಡಿ, ಅಟ್ಯಾಚ್ಡ್ ಬಾತ್ರೂಮ್ ಅಲ್ಲ ಸರ್, ರೂಮ್ ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇದು ನೋಡಿ. ಇದು ಅಷ್ಟೇನೆ ಎಲೆಕ್ಟ್ರಿಕಲ್ ಗೀಸರ್ ಫಿಟ್ ಮಾಡಿದ್ದಾರೆ. ಗೀಸರ್ ವಿತ್ ಸೋಲಾರ್ ಕನೆಕ್ಷನ್ ಇದೆ, ಬೋತ್ ಇಸ್ ದೇರ್ ಇಯರ್. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಬ್ಯೂಟಿಫುಲ್ ಟ್ಯಾಪ್ಗಳು ಹಾಕಿದ್ದಾರೆ, ಎಲ್ಲ ಬ್ರ್ಯಾಂಡೆಡ್ ಟ್ಯಾಪ್ಸ್, ಎಲ್ಲ ಟೈಲ್ಸ್, ಪೆಟ್ರಿಫೈಡ್ ಟೈಲ್ಸ್ಗಳು ಹಾಕಿದ್ದಾರೆ ಎಲ್ಲ ಫುಲ್ಲು. ಓಕೆ. ಮತ್ತೆ ವೆಂಟಿಲೇಷನ್ಗೂ ವಿಂಡೋ ನೋಡ್ತಾ ಇದ್ದೀರಾ ನೀವು, ತುಂಬ ಚೆನ್ನಾಗಿದೆ. ವೆಸ್ಟರ್ನ್ ಕಮೋಡು ಮತ್ತೆ ಫ್ಯಾನ್ಸಿ ಲೈಟ್ ಕೂಡ ಹಾಕಿದ್ದಾರೆ ಮೇಲೆ. ಅದು ಆನ್ ಆಗಿಲ್ಲ ಅಷ್ಟೇ, ಆನ್ ಮಾಡಬೇಕು. ಇದು ಇನ್ನೊಂದು ಸೆಕೆಂಡ್ ರೂಮ್, ಇದು ಸೆಕೆಂಡ್ ಬೆಡ್ರೂಮ್. ಇದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಕೂಡ ಒಂದು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ನ ಇಲ್ಲಿ ಇಟ್ಕೊಂಡು ಈ ಪೋರ್ಷನಲ್ಲಿ ಇಟ್ಕೋಬೇಕಿದ್ದು. ಓಕೆ. ಯಾಕೆಂದ್ರೆ ಆ ಕಡೆ ಮೂಮೆಂಟ್ ಇರೋದ್ರಿಂದ ಈ ಪೋರ್ಷನಲ್ಲಿ ಕಾಟ್ ಇಟ್ಕೊಂಡು ಈಸ್ಟ್ ವೆಸ್ಟ್ ಅಲ್ಲಿ ಕಾಟ್ ಇಟ್ಕೋಬೇಕು. ಇಲ್ಲೂ ಕಿಂಗ್ ಸೈಜ್ ಆಗ್ತದೆ. ಇಲ್ಲೂ ಮೇಲ್ಗಡೆ ಫ್ಯಾನ್, ಲೈಟಿಂಗ್ಸ್ ಎಲ್ಲ ಎವ್ರಿಥಿಂಗ್ ಇಸ್ ಫಿಟ್ಟಿಂಗ್ ಆಲ್ರೆಡಿ. ಅಂಡ್ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇಲ್ಲೊಂದು ಹ್ಯಾಂಗಿಂಗ್ ಇದನ್ನು ಕೂಡ ಮಾಡಿದ್ದಾರೆ, ಬಟ್ಟೆ ಗಿಟ್ಟೆ ಇದು ಹ್ಯಾಂಗರ್ ಇದು ಮಾಡಿದ್ದಾರೆ. ಮತ್ತೆ ವಾರ್ಡ್ರೋಬ್ಗಳನ್ನು ಎಲ್ಲ ಫುಲ್ 5 ಇದನ್ನ ಪ್ಲೇವುಡ್ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ದೊಡ್ಡದಾಗಿದೆ ಸರ್, ರೂಮ್ ದೊಡ್ಡದಾಗಿದೆ. ಮತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಹಿಂದ್ಗಡೆನೂ ಕೂಡ ಕಾಸ್ಮೆಟಿಕ್ಸ್ ಇಟ್ಕೊಳ್ಳೋಕ್ಕೆ ಒಂದು ಕಬೋರ್ಡ್ ಟೈಪ್ ಮಾಡಿ, ಅಲ್ಲೂ ಒಂದು ಲೈಟ್ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಲೇಡೀಸ್ ಪಾರ್ಟ್ ಇದು. ಇಲ್ಲೂ ಒಂದು ಕಬೋರ್ಡ್, ಈ ಕಡೆ ಒಂದು ಕಬೋರ್ಡ್, ಮೇಲ್ಗಡೆ ಕಬೋರ್ಡ್ಗಳು. ಮತ್ತೆ ನಿಮಗೆ ಈ ಕಡೆ ವೆಂಟಿಲೇಷನ್ನು ಗಾಳಿ ಬೆಳಕು ಎಲ್ಲ ಬರೋಕ್ಕೆ. ಬ್ಯಾಕ್ ಸೈಡ್ ಪಾರ್ಕ್ ಇದೆ ಸರ್ ಇಲ್ಲಿ. ಹಿಂದ್ಗಡೆ ಪಾರ್ಕ್ ಇದೆ ನೋಡಿ. ಅದು ಓಕೆ. ಪಾರ್ಕದಲ್ಲಿ ಬೇಕಾದ್ರೆ ಈವ್ನಿಂಗ್ ವಾಕ್ ಮಾಡ್ಬೋದಲ್ಲಿ. ಓಕೆ. ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ ನೋಡಿ. ಆಲ್ರೆಡಿ ಟ್ಯಾಪು ಕೂಡ ಫಿಟ್ ಮಾಡಿದ್ದಾರೆ, ಜಸ್ಟ್ ಪೈಪ್ನ ಲಾಕ್ ಮಾಡೋದಷ್ಟೇ. ಓಕೆ. ಇಲ್ಲೇನೆ ಡ್ರೈನೇಜ್ ಮಾಡಿದ್ದಾರೆ ಕೆಳಗಡೆ, ಅಲ್ಲೇ ಪೈಪ್ ಬಿಟ್ಬಿಡೋಕ್ಕೆ ವಾಷಿಂಗ್ ಮಿಷನ್. ಇಲ್ಲೂ ಕೂಡ ಡಿಟರ್ಜೆಂಟ್ಸ್ ಅದು ಇದು ಇಟ್ಕೊಳ್ಳೋಕ್ಕೆ, ಬಟ್ಟೆ ವಾಶ್ ಮಾಡೋಕ್ಕೆ ಏನೇನು ಬೇಕು ಅದು. ಇದು ಕೂಡ ಒಂದು ಮಾಡರ್ನ್ ಬಾತ್ರೂಮ್ ಆಗಿದೆ. ಆಲ್ರೆಡಿ ಗೀಸರ್ ಫಿಟ್ ಮಾಡಿದ್ದಾರೆ, ಎಲೆಕ್ಟ್ರಿಕಲ್ ಗೀಸರ್. ಮತ್ತೆ ಮೇಲ್ಗಡೆ ಸೋಲಾರು ಇದೆ. ಇದನ್ನು ಒಂದು ಆಪ್ಷನ್ ಅವರೇ ಫಿಟ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ನೀವು ನೋಡ್ತಾ ಇದೆಯಲ್ಲ, ಎಲ್ಲ ಬ್ರಾಂಡೆಡ್ ನಲ್ಲಿಗಳು, ಟ್ಯಾಪ್ಗಳು, ಮತ್ತೆ ಸಿಂಕು, ಕಮೋಡ್ ಎಲ್ಲವೂ ಕೂಡ ಒಂದು ಬ್ರಾಂಡೆಡ್ ಆಗಿದೆ ಸರ್ ಇದು. ಓಕೆ. ನೀವು ನೋಡ್ತಾ ಇದ್ದೀರಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಲರ್ ಟೋನ್ ಚೆನ್ನಾಗಿದೆ ಸರ್. ಕಲರ್ ಟೋನ್ ಚೆನ್ನಾಗಿದೆ. ಮತ್ತೆ ನೀವು ಇಲ್ಲಿ ಸ್ನಾನ ಮಾಡಬೇಕು ಅಂದ್ರೆ ನಿಮ್ಗೆ ಒಂಥರ ಖುಷಿಯಾಗಿರ್ಬೇಕು, ಖುಷಿಯಾಗಿ ಸ್ನಾನ ಮಾಡೋದು. ಇದು ಕೂಡ ಬಾತ್ರೂಮ್ ಕೂಡ ನಮ್ಗೆ ಒಂಥರ ನೆಮ್ಮದಿ ಇರ್ಬೇಕು ಬಾತ್ರೂಮ್ ಅಲ್ಲಿ. ಬರೀ ಸರ್, ಇದು ಕೂಡ ಅಟ್ಯಾಚ್ ಟಾಯ್ಲೆಟ್. ಈ ರೂಮ್ಗೆ ಅಟ್ಯಾಚ್ ಆಗಿರುವಂತ ಟಾಯ್ಲೆಟ್. ಓಕೆ. ಮತ್ತೆ ಮೇಲ್ಗಡೆ ಬನ್ನಿ ಸರ್, ರೂಫ್ ಟಾಪ್ಗೆ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲೂ ಒಂದು ವಿಂಡೋ ಮಾಡಿದ್ದಾರೆ, ಕಿಟಕಿ ಕಬ್ಬಣದ್ದು. ಇಲ್ಲೊಂದು ಪ್ಯಾಸೇಜ್ ಮಾಡಿದ್ದಾರೆ ನೋಡಿ, ಪ್ಯಾಸೇಜ್ ಇಲ್ಲೇನಾದ್ರು ಇಟ್ಕೋಬಹುದು. ಸರ್ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ ಸುಪ್ರೀಮ್ ಸೋಲಾರ್ ಫಿಟ್ ಮಾಡಿದ್ದಾರೆ. ಇದು ಗ್ಲಾಸ್ ಲಿಡ್ ಆಗಿದ್ದು, ಇದು 200 ಲೀಟರ್ ಕೆಪಾಸಿಟಿ ಇರುವಂಥ ಸೋಲಾರ್ ಅವರೇ ಫಿಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ಇವನ್ ಇದು ಅಷ್ಟೇ ಸರ್, ಪೈಪ್ಗಳನ್ನು ಕೂಡ ಎಲ್ಲ ಬ್ರ್ಯಾಂಡೆಡ್ ಸುಪ್ರೀಮ್ ಆಶೀರ್ವಾದ್ ಕಂಪ್ನಿದೇ ಪೈಪ್ಗಳು ಯೂಸ್ ಮಾಡಿದ್ದಾರೆ. ಮತ್ತು ನೀವಿಲ್ಲಿ ನೋಡ್ತಾ ಇದ್ದೀರಿ, ಈ ಬಟ್ಟೆ ಹಾಕೋಕ್ಕೆ, ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕೋಕ್ಕೋಸ್ಕರ ಇದನ್ನು ನೋಡಿ ಎಷ್ಟು
ಸ್ಟ್ರಾಂಗಾಗಿ ಮಾಡಿದ್ದಾರೆ ನೋಡಿ ಹ್ಯಾಂಗಲ್ಲ ಹೌದು ಚೆನ್ನಾಗಿದೆ. ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ, ಅದನ್ನು ಒಳ್ಳೆ ಕಂಪ್ನಿ ಆಶೀರ್ವಾದ್ ಕಂಪ್ನಿದು ವಾಟರ್ ಟ್ಯಾಂಕ್ 1000 ಲೀಟ್ರ್ ಇರುವಂಥ ಓವರ್ ಹೆಡ್ ಟ್ಯಾಂಕ್ ಇದು ಮಾಡಿದ್ದಾರೆ. ಮತ್ತು ಇಲ್ಲೂ ಕೂಡ ಒಂದು ಎಲೆಕ್ಟ್ರಿಕಲ್ ಪಾಯಿಂಟ್ ಇಟ್ಟಿದ್ದಾರೆ. ಯಾಕೆಂದರೆ ಇಲ್ಲೂ ಕೂಡ ನಾವು ವಾಷಿಂಗ್ ಮಿಷನ್ ಇಟ್ಕೊಂಡು ನೋಡಿ, ಒಂದು ಟ್ಯಾಪು ಕೂಡ ವಾಷಿಂಗ್ ಮಿಷನ್ಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ವಾಷಿಂಗ್ ಮಿಷನ್ ಇಟ್ಕೊಂಡು ಇಲ್ಲೂ ಬಟ್ಟೆ ವಾಶ್ ಮಾಡ್ಬೋದು. ಸೊ ಗಾಳಿ ಇದೆಲ್ಲ ಬರಲಿ ಅಂದ್ಬಿಟ್ಟು ಈ ಒಂದು ಡಿಸೈನ್ ಮಾಡಿದ್ದಾರೆ ಪೈಪಲ್ಲಿ, ತುಂಬ ಚೆನ್ನಾಗಿದೆ ನೋಡಿ. ಸೊ ಓವರ್ ಆಲ್ ನೀವು ಇದನ್ನು ನೋಡ್ತಾ ಇದ್ರೆ ಇದು ಒಂಥರ ಮಾಡ್ರನ್ ಆಗಿ ಒಂದು ಈಗಿನ ಒಂದು ಟ್ರೆಂಡಲ್ಲಿ ಇರುವಂಥ ಒಂದು ಮನೆ ಆಗಿದೆ. ಆಮೇಲೆ ಎಲ್ಲ ಹಾಲ್ ಮೆಟೀರಿಯಲ್ಸ್ ಕೂಡ ಎಲ್ಲ ಒಂದು ಕಂಪ್ನಿ ಬ್ರ್ಯಾಂಡೆಡ್ ಮೆಟೀರಿಯಲ್ನ ಕೂಡ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸೊ ಇದು 2030 ಡೂಪ್ಲೆಕ್ಸ್ ಹೌಸ್ ಆಗಿದೆ. ಇದು ಸೌತಲ್ಲಿ ಈಸ್ಟ್ ಡೋರ್ ಮಾಡಿದ್ದಾರೆ. ಮತ್ತು ಇದು ಒಂದು ಪ್ರೈಮ್ ಲೊಕೇಶನಲ್ಲಿದೆ. ಈಗ ನೀವು ಕೇಳ್ಬೋದು ವಿಜಯನಗರ 4 ಸ್ಟೇಜ್ ಅಂದರೆ ಆ ಲೆವೆಲ್ಲೇ ಬೇರೆ ಅದು. ಸೊ ಹಾಗಾಗಿ ಇಷ್ಟ ಇರೋರು ನೀವೇನಾದರೂ ಮೈಸೂರಲ್ಲಿ ಒಂದು ಮನೆ ಮಾಡಬೇಕು ಒಂದು ಒಳ್ಳೆ ಲೊಕೇಶನ್ನಲ್ಲಿ ಅಂತ ಇರೋರು ದಯಮಾಡಿ ನಮ್ಮ ನಂಬರ್ಗೆ ಕಾಲ್ ಮಾಡಿ, ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರಿಗೆ ಕಾಲ್ ಮಾಡಿ, ಡಿಸ್ಪ್ಲೇ ಬರೋಂಥ ನಂಬರ್ಗೆ ಕಾಲ್ ಮಾಡಿ, ಮತ್ತು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಗೆ ಇನ್ನೂ ನೀವು ಎನ್ಕರೇಜ್ ಮಾಡಿ. ನಾವು ಇನ್ನೂ ಒಳ್ಳೊಳ್ಳೆ ಪ್ರಾಪರ್ಟಿಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀವಿ. ಮತ್ತು ನಮಗೆ ಇನ್ನೂ ಒಂದು ಸ್ಪಿರಿಟ್ ಬರುವಂತೆ ನೀವು ಮಾಡಬೇಕಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋ ಪ್ರಾಪರ್ಟಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಸಿ ಯು, ಟೇಕ್ ಕೇರ್. ಸರ್ ನಿಮ್ಮ ಹತ್ರ ಏನಾದರೂ ಒಂದು 10 ಲಕ್ಷ ಅಮೌಂಟ್ ಇದೆಯಾ? 10 ಲಕ್ಷ ಇದೆಯಾ? 10 ಲಕ್ಷ ಇದ್ದರೆ ಈ ಮನೇನ ಪರ್ಚೇಸ್ ಮಾಡ್ಬೋದು ಸರ್. ಹೇಗೆ ಸರ್? ಹೇಗೆ ಅಂದರೆ ಇವಾಗ 10 ಲಕ್ಷ ನೀವು ಡೌನ್ ಪೇಮೆಂಟ್ ಹಾಕಿದ್ರೆ ಉಳಿದದ್ದು ನಾವು ಆಲ್ಮೋಸ್ಟ್ ನಿಮಗೆ ಒಂದು 80% ಲೋನ್ ಮಾಡಿಸ್ಕೊಡ್ತೀವಿ. ಸೊ ಹಾಗಾಗಿ ನಮ್ಮಲ್ಲೇ ಎಲ್ಲ ಥರ ನಾವೇ ಆಕ್ಸೆಸ್ ಮಾಡ್ತೀವಿ, ಏನು ಬೇಕು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಲೋನ್ ಫೆಸಿಲಿಟೀಸ್ ಇದೆ, ಮತ್ತು ರಿಜಿಸ್ಟ್ರ್ ಪ್ರತಿಯೊಂದೊಂದಲ್ಲೂ ಕೂಡ ನಾವು ನಾವೇ ಮಾಡ್ತೀವಿ. ಇದು ತುಂಬ ಒಳ್ಳೆ ಲೊಕೇಶನ್ ಆಗಿರೋದ್ರಿಂದ ನೀವು ಇದನ್ನು ಬೈ ಮಾಡ್ಬೋದು. ಸರ್ ನಿಮ್ಮ ಹತ್ರ ಏನಾದರೂ 10 ಲಕ್ಷ ಇದೆಯಾ? ಈಗಲೇ ಬನ್ನಿ ಸರ್, ಈ ಮನೆ ಪರ್ಚೇಸ್ ಮಾಡ್ಬೋದು ಸರ್. ಹೇಗೆ ಸರ್? ಹೇಗೆ ಅಂದರೆ ನಾವು ಅಪ್ ಟು 90% ತನಕ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಒಳ್ಳೆ ನ್ಯಾಷನಲೈಸೇಷನ್ ಬ್ಯಾಂಕಲ್ಲೇ ನಾವು ಮಾಡಿಕೊಡ್ತೀವಿ. ಓಕೆ. ಸೊ ಹಾಗಾಗಿ ನೀವು ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಈಗ 10 ಲಕ್ಷ ಇದ್ದರೆ ನಾನು ಈ ಮನೇನ ಅಗ್ರಿಮೆಂಟ್ ಮಾಡಿ ಹೌದು ಹಾಫ್ ಓನರ್ ನಾವು ಆಗ್ತೀವಿ. ಹೌದೌದು, ಅಗ್ರಿಮೆಂಟ್ 10 ಲಕ್ಷ ಇದ್ದು ನೀವು ಅಗ್ರಿಮೆಂಟ್ ಮಾಡಿದ್ರೆ ಹಾಫ್ ಓನರ್ ನೀವು ಆಗ್ತೀರಾ. ಇನ್ನು ಲೋನ್ ಪ್ರೊಸೆಸ್ ಏನಿದೆ ಅದನ್ನು ನಾವೇ ಮಾಡಿ ನಿಮ್ಗೆ ಏನು ಬೇಕೋ ಎಲ್ಲ ಮಾಡಿಕೊಡ್ತೀವಿ. ಅಪ್ ಟು ರಿಜಿಸ್ಟರ್ ತನಕ ಇರ್ತೀವಿ ಸರ್ ನಾವು. ತುಂಬ ಚೆನ್ನಾಗಿದೆ ಸರ್. ಇದೆಲ್ಲ ಯಾರು ಆ ಥರ ಬೆನಿಫಿಟ್ಸ್ ಎಲ್ಲ ಕೊಡೋಲ್ಲ. ಓಕೆನಾ ಸರ್? ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್.